ಎಲ್ರಿಗೂ ನಮಸ್ಕಾರ. ತಾವು ಭಾಳ ಹೊತ್ತು ತಮಗೆ ಕಾಯಿಸಿದ್ದಕ್ಕೆ ಪಟ್ಟು ಕ್ಷಮೆ ಇರಲಿ. 3-4 ಜನ ಫೋನ್ ಮಾಡಿದ್ದು ಸಭೆ ಮಧ್ಯೆ ಕರಿಬಾರ್ದು ಉದ್ದೇಶದಿಂದ ನಾನು ಯಾರು ಒಳಗೆ ಕರೆಯೋಕ್ಕಾಗಲ್ಲ. ಅದಕ್ಕೇನೋ ಅನ್ಯತಾ ಭಾವಿಸಬಾರ್ದು. ಮೊದಲೇ ಕ್ಷಮೆ ಕೇಳ್ತೀನಿ. ಎರಡನೇದಾಗಿ ಇವತ್ತು ಕೂಲಂಕುಷವಾಗಿ ಚರ್ಚೆ ಆಯಿತು. ಎಲ್ಲ ನಿರ್ಮಾಪಕರು, ನಾವು ಕರೆದಿದ್ದ ಎಲ್ಲ ನಿರ್ಮಾಪಕರು ಹಿರಿಯ ಬಂದಿದ್ದರು, ಮಾತುಕತೆ ಆಡಿದ್ವಿ. ನಾನು ಈ ಹಿಂದೆನೂ ಕೇಳಿದ್ದೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡಿಲ್ಲ. ಬಂದ್ ಬಗ್ಗೆ ವಾಣಿಜ್ಯ ಮಂಡಳಿ ಅಧಿಕೃತ ಎಲ್ಲೂ ಘೋಷಣೆ ಮಾಡಿಲ್ಲ. ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಏನು ವಾಟ್ ಇಸ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ಸ್ ಏನು, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾವ ಥರ ಹೊರಗಡೆ ಬರಬೇಕು, ಯಾವ ಥರ ಮಾಡಿದ್ರೆ ಇಂಡಸ್ಟ್ರಿಗೆ ಸರ್ವೈವ್ ಆಗುತ್ತೆ, ಪ್ರದರ್ಶಕರಿಗೆ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಒಂದು ಚರ್ಚೆ ನಡೀತು. ಇದು ಸರ್ಕಾರಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗಬೇಕಾಗಿದೆ. ಅದಕ್ಕೋಸ್ಕರ ನಾನೀಗೇನು ಮಾಡಿದೆ, ಕಲಾವಿದ ಸಂಘದ ಕಾರ್ಯದರ್ಶಿಗಳು ಡಾಕ್ಟರ್ ವೆಂಕಟೇಶ ಬಂದಿದ್ದರು, ಕೆಲವು ಸುಂದರಾಜ್ ಅವರು ಬಂದಿದ್ದರು, ನಮ್ಮ ಎಲ್ಲ ಹಿರಿಯ ಎಲ್ಲ ನಿರ್ಮಾಪಕರು ವಿತರಕರೆಲ್ಲ ಬಂದಿದ್ದರು. ಮಾತಾಡಿದಾಗ ಒಂದು ಸಜೆಷನ್ಸ್ ಕೊಟ್ಟವರು. ನೋಡಿ, ಬಿಫೋರ್ ಯು ಗೋ ಫಾರ್ ಎನಿಥಿಂಗ್, ಟೇಕಿಂಗ್ ಎ ಡಿಸಿಷನ್, ಇದು ಸ್ಟ್ರೈಕ್ ಮಾಡೋದೇ ಆಗಲಿ, ಬಂದ್ ಮಾಡೋದೇ ಆಗಲಿ, ಕರೆ ಮಾಡೋದಾಗಲಿ, ಕಾನ್ಸಿಕ್ವೆನ್ಸಸ್ ಪಡೋದು ತುಂಬ ತೊಂದರೆ ಆಗುತ್ತೆ. ಏನಾಗುತ್ತೆ ಅಂದರೆ, ಕೆಲವು ವಿಚಾರಗಳಲ್ಲಿ ಆಗುತ್ತೆ, ಕೆಲವು ನೋಡಿ, ಮೊನ್ನೆ ನಾವು ಮಾಧ್ಯಮದಲ್ಲಿ ಅಧಿಕೃತವಾಗಿ ನಾವು ಬಂದು ಅಂತ ಅನೌನ್ಸ್ ಮಾಡಿದ್ರು ಕೂಡ ಕೆಲವು ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಯ್ತದು ಕೆಲವರಿಗೆ. ಹೆಂಗೆ ಅಂದರೆ, ಸ್ಯಾಟಲೈಟ್ ರೈಟ್ಗಳು ಸ್ಟಾಪ್ ಆಗಿದೆ. ಬಾಂಬೆದಲ್ಲಿ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಬೇಕಂತ ಡಬ್ಬಿಂಗ್ ರೈಟ್ಸ್ ಹೋದಾಗಲೂ ಕೂಡ ಇಲ್ಲ ಏನೋ ಕರ್ನಾಟಕದಲ್ಲಿ ಬಂದಂತೆ, ನೋಡಿ ಮುಂದೆ ನೋಡೋಣ, ಎಲ್ಲ ಪೋಸ್ಟ್ಪೋನ್ ಆಗಿಬಿಟ್ಟಿದೆ. ಸಣ್ಣ ಓನ್ಲಿ ಸ್ಮಾಲ್ ಒಂದು 4-5 ಡೇಸಲ್ಲಿ ಇಷ್ಟೊಂದು ಎಫೆಕ್ಟ್ ಆದಾಗ ನಾವು ವಿಚಾರ ಭಾಳ ಗಂಭೀರದ ವಿಚಾರ ಅಂತ ಹೇಳ್ಬಿಟ್ಟು ನಾವು ಇದನ್ನು ವಾಸ್ತವಿಕತೆ ತಮ್ಮ ಮುಂದೆ ಮಾತಾಡಿದೆ ಅಷ್ಟೇ ಹೊರತು ನಾನಂತೂ ಎಲ್ಲೂ ಅಧಿಕೃತವಾಗಿ ಬಂದ್ ಮಾಡ್ತೀನಿ ಅಂತ ಹೇಳಿಲ್ಲ. ದಯವಿಟ್ಟು ಭವಿಷ್ಯ ಯಾರ ಮನಸ್ಸಲ್ಲಿದ್ದರೆ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲದಕ್ಕೂ ಒಂದು ತತ್ವಗಳಿದೆ, ನಮ್ಮದು ಪ್ರಿನ್ಸಿಪಲ್ ಇದೆ. ಆ ಪ್ರಿನ್ಸಿಪಲ್ ಅಂದರೆ ನಾವೆಲ್ಲರೂ ಸಭೆಯಲ್ಲಿ ಚರ್ಚೆ ಮಾಡಿ ಕೂಲಂಕುಷವಾಗಿ ಕಲಾವಿದರುಗಳು ಸಿನಿಮಾಗಳು ಇರೋ ಕಡಿಮೆ ಸತ್ಯ. ಅದಕ್ಕೆ ಲಾಕ್ಡೌನ್ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡಿ, ಲೆಟ್ ಅಸ್ ಹ್ಯಾವ್ ಎ ಬಿಗ್ ಮೀಟಿಂಗ್ ವಿತ್ ಆಲ್ ಕಲಾವಿದರಿಗೆ. ಅವರೇ ಒಪ್ಕೊಂಡ್ರು, ಆಯಿತು, ಇನ್ ಬಿಟ್ವೀನ್ 2-3 ಡೇಸ್ ನಾನು ಆರ್ಗನೈಸ್ ಫಾರ್ ಎ ಬಿಗ್ ಮೀಟಿಂಗ್ ವಿತ್ ಕಲಾವಿದರಿಗೆ. ನಮ್ಮ ಪ್ರಾಬ್ಲಮ್ಗಳೇನೋ, ನಿರ್ಮಾಪಕರ ಪ್ರಾಬ್ಲಮ್ ಏನೋ, ನಿರ್ಮಾಪಕರು ಒಬ್ಬ ದೊಡ್ಡ ಹೀರೋಗಳು ಹಾಕ್ಕೊಂಡಾದಾಗ ಸಮಸ್ಯೆಗಳೇನೋ, ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವೇನು ಮಾಡ್ಕೋಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಭಾಳ ಫಲಪ್ರದವಾದಿತ್ತು. ನಮಗೂ ಖುಷಿ ಆಯಿತು, ಚರ್ಚೆಯಲ್ಲಿ ಭಾಳ ಸಂತೋಷ ಆಯಿತು. ಆ ವಿಚಾರಗಳು ನಾವೇನೋ ಪ್ರಸ್ತಾಪ ಮಾಡಿದಾಗ ಅವ್ರು ಏನು ಎಫೆಕ್ಟ್ ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಏಕಾಏಕಿ ನಾವು ವಾಣಿಜ್ಯ ಮಂಡಳಿ ಡಿಸಿಷನ್ ಕೊಡ್ಬೇಕಾದ್ರೆ ಸರ್ಕಾರದಿಂದ ನಮ್ಮ ಪ್ರದರ್ಶಕರಿಗೆ ಕೊಡುವಂಥ ಕೆಲವು ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸ್ವಲ್ಪ ತಾರತಮ್ಯ ಆಗಿದೆ. ಸರ್ಕಾರದ ಗಮನ ಹರಿಸುವಂಥ ಕೆಲಸ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಚಿತ್ರರಂಗದ ಬಗ್ಗೆ ಯಾವತ್ತೂ ಅಪಾರದ ಗೌರವ, ಪ್ರೀತಿ, ರಾಜ್ಕುಮಾರ್ ಕಾಲ ಇಟ್ಕೊಂಡಿದ್ದಾರೆ. ನಾವೇನು ಕೇಳೋದು ಎಂದಿಲ್ಲ, ಬಟ್ ಪ್ರಾಪರ್ ಅಪ್ರೋಚ್ ಇರಲಿಲ್ಲ. ಅದು ಪ್ರಾಪರ್ ಅಪ್ರೋಚ್ ಹೆಂಗೆ ಆಗಬೇಕು ಅಂದರೆ, ನಿರ್ಮಾಪಕರು ಒಂದು ತಂಡ ಆಗಬೇಕು, ವಿತರಕರ ತಂಡ ಆಗಬೇಕು, ಒಳ್ಳೆ ಸೆಲೆಕ್ಟ್ ಒಂದು ಕಮಿಟಿ ಮಾಡಿಕೊಂಡು, ಇನ್ನು ಕಲಾವಿದರು ಕೂಡ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಕಮಿಟಿ ಮಾಡ್ಕೊಂಡೋಗಿ ಸರ್ಕಾರಕ್ಕೆ ಹೇಳ್ತೀವಿ, ಹಿಂಗಾಗ್ತದೆ. ಸೆಂಟ್ರಲ್ ಥಿಯೇಟ್ರ್ ಪ್ರಾಬ್ಲಮ್ ರೇಟ್ ಆಫ್ ಅಡ್ಮಿಷನಿಂದ ಹಿಡಿದು ರೇಟ್ ಆಫ್ ಅಡ್ಮಿಷನ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಇಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಬ್ನಾರ್ಮಲ್ ರೇಟ್ ಆಫ್ ಅಡ್ಮಿಷನ್ ಇರೋದು ತಮಗೂ ಕೂಡ ಗೊತ್ತಿದೆ, ಮಾಧ್ಯಮದವರು ಗೊತ್ತಿದೆ. ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದೇ ಜಾಸ್ತಿ ಸಿಕ್ಕಾಪಟ್ಟೆ ಓವರ್ಲೋಡ್ ಇದೆ. ಈಗ ಮುಂದೆ ಬರುವಂಥ ಸಿನಿಮಾ ಪುಷ್ಪ ಬರ್ಬೋದು, ಇನ್ನೊಂದು ಯಾವುದೋ ಬರ್ಬೋದು, 1,500, 2,000, 3,000 ಕಮೆಂಟ್ ಮಾಡೋವಂಥ ಒಂದು ಪ್ರಸಂಗ ಕೂಡ ಪ್ರಾರಂಭ ಆಗಿದೆ ಈಗ. ಅದರಿಂದ ಇಮಿಡಿಯೇಟ್ಲಿ ಸರ್ಕಾರದ ಗಮನ ತರಿಸುವಂಥ ವಿಚಾರ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಮಾಡೋದು, ಅದು ಖಂಡಿತವಲ್ಲ. ಆಮೇಲೆ ನಮ್ಮದೇ ಒಂದು ಆ್ಯಪ್ ಮಾಡಬೇಕು ಅಂತಿದೆ. ಕೇರಳ ಮಾದರಿಯಲ್ಲಿ ನಮ್ಮ UFO ಕ್ಯೂಬ್ ರೇಟ್ಗಳನ್ನು ಕಡಿಮೆ ಮಾಡೋದು. ಯಾಕಂದರೆ ಏಕಾಏಕಿ ನಾವು ಇದು ನುಂಗ್ಬಿಟ್ಟು ರೆವಲ್ಯೂಷನ್ ಥರ ಕ್ರಾಂತಿ ಮಾಡೋಕ್ಕೆ ಹೋದರೆ ನಮಗೇನು ಸಮಸ್ಯೆ ಬಗೆಹರಲ್ಲ. ಅದಕ್ಕೋಸ್ಕರ ನಾವು ಇದನ್ನೇ ಚರ್ಚೆ ಪ್ರಾರಂಭ ಮಾಡಿದ್ದು ಭಾಳ ಒಳ್ಳೆಯದಾಗಿದೆ. ಮಾಧ್ಯಮ ಮಿತ್ರರು ಕೂಡ ತಕ್ಕಂಥ ಸಪೋರ್ಟ್ ಮಾಡಿದರೆ ಅದಕ್ಕೆ ತಮಗೆ ಧನ್ಯವಾದಗಳು. ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ನಮ್ಮ ಮಾಧ್ಯಮಗಳು ಕೂಡ ನಾನು ಧನ್ಯವಾದ ಅರ್ಸಬೇಕು. ಯಾಕಂದರೆ ಎಲ್ಲರ ಗಮನ ಸರಿದೆ, ಸರ್ಕಾರದ ಗಮನವೂ ಇದೆ. ಸರ್ಕಾರದಲ್ಲಿ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೋ ಒಂದು ಭೇಟಿ ಮಾಡಿದಾಗ, DK ಶಿವಕುಮಾರ್ಗೂ ಭೇಟಿ ಮಾಡಿದಾಗ, ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಆ ಮಾಧ್ಯಮ ಬಿತ್ತರಕ್ಕೆ ಆಗಿತ್ತು. ಅದು ಅಷ್ಟೊತ್ತಿಗೆ ಇನ್ನೇನು ಪ್ರಾಬ್ಲಮ್ಸ್ ಇದೆ ತೊಗೊಂಬನ್ನಿ, ಫಸ್ಟ್ ಇಮಿಡಿಯೇಟಾಗಿ ಏನು ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊಂಬನ್ನಿ. ಫಸ್ಟ್ ಅಂದ್ಬಿಟ್ಟು ಟ್ಯಾಕ್ಸೇಷನ್ ಪ್ರಾಬ್ಲಮ್ ಇದೆ, ಟ್ಯಾಕ್ಸ್ಗಳು, KEB ಪ್ರಾಬ್ಲಮ್ಸ್ ಇದೆ ಪ್ರದರ್ಶಕರಿಗೆ, ನಿರ್ಮಾಪಕರಿಗೆ ಟಿಕೆಟಿಂಗ್ ಪ್ರಾಬ್ಲಮ್ ಇದೆ, ಇಲ್ಲ ಮೂಲಭೂತ ಸೌಕರ್ಯಗಳೆಲ್ಲ. ಆಮೇಲೆ GSTದಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ಇಮಿಡಿಯೇಟ್ ಏನು ಮಾಡಬೇಕು ಅನ್ನೋದು ನಾವು ಚರ್ಚೆ ನಾವೇ ಮಾಡ್ಕೊಂಡಿದ್ದೀವಿ. ಈ ಕಲಾವಿದ ಸಂಘ ಅವರು ಮೀಟಿಂಗ್ ಕರೆದು ಅವ್ರ ಸಪೋರ್ಟ್ ಕೂಡ ಭಾಳ ಮುಖ್ಯವಾದದ್ದು. ನನಗೆ ಕಲಾವಿದರು ಸಪೋರ್ಟ್ ಮಾಡಿ ನಾವು ನಿಂತಾಗ ರಾಜ್ಕುಮಾರ್ ಕಾಲದ ನಾವೆಲ್ಲ ವಿಚಾರ ಗೆದ್ದಿದ್ದೀವಿ. ನಮ್ಮದು got 4-5 ಪಾಯಿಂಟ್ಸ್. ಅದನ್ನು ಚರ್ಚೆ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ನಾನು ಹಲವಾರು ಎಲ್ಲ ಅಂಗಸಂಸ್ಥೆಗಳಿಂದ, ನಿರ್ಮಾಪಕರಿಂದ, ವಿತರಕರಿಂದ, ಪ್ರದರ್ಶಕರಿಂದ ನಾವು ಸಲಹೆಗಳು ತೊಗೊಂಡು ನಾವೊಂದು ಜಿಸ್ಟ್ ಮಾಡ್ಕೊಳ್ತೀವಿ. 3-4 ಪಾಯಿಂಟ್ ಮಾತ್ರ ಅಷ್ಟೇ, ಜಾಸ್ತಿ ಇಲ್ಲ. ಇಮ್ಮಿಡಿಯೇಟಾಗಿ ಸಾಲ್ವೇಷನ್ ಟಿಕೆಟಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗೋದು, ಚಿತ್ರಮಂದಿರಗಳು ಉಳಿಸೋಕ್ಕೋಸ್ಕರ ಸಬ್ಸಿಡಿ ಸ್ಕೀಮ್ಗಳು ಇರ್ಬೋದು, ಅಥವಾ ಸರ್ಕಾರ ಯೋಜನೆ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಾರೆ ತಿಳ್ಕೊಳ್ಳೋದು,
ಈಗಾಗಲೇ ಸರ್ಕಾರ 25 ಲಕ್ಷ ಸಬ್ಸಿಡಿ ಕೊಟ್ಟು ಇದು ಪ್ರದರ್ಶಕರದ ಏನು ಎಕ್ಸಿಬಿಟಿವ್ ಥಿಯೇಟರ್ಗಳನ್ನ ಪುನಶ್ಚೇತನ ಮಾಡಿ, ಅದಕ್ಕೆ ಕೆಲವು ಪ್ರಾಬ್ಲಮ್ಸ್ ಇದೆ. ಅದು ಕ್ಲಿಯರ್ ಕಟ್ಟಾಗಿ ಅದು ಮುಂದುವರೆದ ಸವಲತ್ತು ಆಗ್ತಾ ಇಲ್ಲ. ಅದನ್ನು ಯಾವ ಥರ ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು ಅನ್ನೋದು ಯೋಚನೆ ಮಾಡೋಕ್ಕಾಗುತ್ತೆ. ಅದು ಕೂಡ ಚರ್ಚೆ ಆಯಿತು, ಮಾತುಕತೆ ಆಗಿದೆ. ಅದು ಕೂಡ ನಾವು ಸರ್ಕಾರಕ್ಕೆ ಗಮನ ತಂದು ಇಮಿಡಿಯೇಟ್ಲಿ ಗೌರ್ಮೆಂಟ್ ಶುಡ್ ಟೇಕ್ ಇಂಟ್ರಿ ಕೊಟ್ಬಿಟ್ಟು ನಮಗೆ ಉಳಿಸುವಂಥ ಚಿತ್ರರಂಗ ಪುನಶ್ಚೇತನ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಸರ್ಕಾರ ಮಾಡಬೇಕು ಅಂತ ಅವ್ರ ಗಮನ ತರೋಂಥ ಕೆಲಸ ಮಾಡ್ತೀವಿ. ಪ್ಲಸ್ ಕಲಾವಿದರು ಕೂಡ ಇದಕ್ಕೆ ಸಪೋರ್ಟ್ ಬೇಕು, ಅವ್ರು ಸಪೋರ್ಟ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ನಾನು ಸಂಪೂರ್ಣವಾದ ಗ್ಯಾರಂಟಿ ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತ ರಾಕ್ಲಿನವ್ರು ಹೇಳಿದರು. ಬಹುಶಃ ಅದಕ್ಕೆ ಬಂದ್ ಬಗ್ಗೆ ವಿಚಾರ ಮಾಡೋಕ್ಕೆ ಯಾವುದು ಚರ್ಚೆ ಆಗಿಲ್ಲ, ನಾವು ವಿಚಾರನ ನಿರ್ಧಾರ ತೊಗೊಂಡಿಲ್ಲ. ನಾವು ಇದೆಲ್ಲ ಚರ್ಚೆ ಆದ ನಾಳೆ ಬೇಡ ಅಂಗಸಂಸ್ಥೆಗಳು ಮೀಟಿಂಗ್ ಕರೆದಿದ್ದೀವಿ, ಬೇರೆ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆಲ್ಲ ಮಾತುಕತೆ ಆಡಿ ಒಕ್ಕೂಟದವ್ರು ಮಾತಾಡಬೇಕು. ಅವರ ಸಮಸ್ಯೆಗಳನ್ನ ತೊಗೊಂಡು ಸರ್ಕಾರಕ್ಕೆ ಹೋದ್ಮೇಲೆ ಇದ್ರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತೊಗೊಂಡು ಇಂಡಸ್ಟ್ರಿ ಸರ್ವತೋಮುಖ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ ಖಂಡಿತ ಹೇಳಿದ್ವಿ. ಇನ್ನೊಂದು ಪಾಯಿಂಟು, ಡೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಲ್ಟಿಪ್ಲೆಕ್ಸ್ನವರು ಲಾಸ್ಟು ಸಿದ್ದರಾಮಯ್ಯ ಅವರು 200 ರೂಪಾಯಿ ಟಿಕೆಟಿಂಗ್ ಮಾಡಬೇಕು ಅಂತ ಆರ್ಡರ್ ಆದಾಗ ಅವಾಗ ಮಲ್ಟಿಪ್ಲೆಕ್ಸ್ ಥಿಯೇಟ್ರವರೇ ಒಂದು ಕೇಸ್ ಹಾಕೊಂಡಿದ್ರು. ಅದು ಇನ್ನೂ ನಾವು ಕೇಸ್ ವೇಕೆಟ್ ಆಗಿಲ್ಲ. ಅದು ನಂಬರೇ ಯಾರೋ ಇಂಪ್ಲೀಡ್ ಮಾಡ್ಕೊಂಡು ಮಾಡಬೇಕು. ಅದು ನಮ್ಮ ಒಳಗೆ ಇಂಟರ್ನಲ್ ಪ್ರಾಬ್ಲಮ್ ಇತ್ತು, ಅದು ಇಂಪ್ಲೀಡ್ ಮಾಡ್ಕೊಂಡು ಸೆಕ್ಟೇ ವೇಕೆಟ್ ಆದಮೇಲೆ ಸರ್ಕಾರ ಕೂಡ ಅದಕ್ಕೆ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಅಂತ ಹೇಳಿದ್ದಾರೆ. ಅದಾದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಏನಿದೆ ಅವ್ರು ಮ್ಯಾಚಿಂಗ್ ಥರ ರೇಟ್ ಫಿಕ್ಸೇಷನ್ ಮಾಡೋದು ನಮ್ಮ ಆದ್ಯ ಇದು ಮೇಯ್ನ್ ಇದು. ಇಂಗ್ಲೀಷ್ ನಮ್ಮ ಥಿಯೇಟ್ರ್ಗಳಲ್ಲಿ ಕಲಾವಿದರು ಸಿನಿಮಾ ಮಾಡೋದು ವಿಚಾರದಲ್ಲಿ ಕೆಲವು ವಿಚಾರಗಳು ಹೇಳಿದರು. ಈ ಡಿಜಿಟಲೈಸೇಷನ್ ಬಂದಾಗ ನಮ್ಮ CG ವರ್ಕಿಂದ ಆಗಲಿ ಬೇರೆ ಬೇರೆ ಸಮಸ್ಯೆಗಳಲ್ಲಿದೆ. ಒಂದು ಸಿನಿಮಾ ಪ್ರೊಡ್ಯೂಸರ್ ಆರ್ಟಿಸ್ಟ್ ಸಿನಿಮಾ ಮಾಡಿ 100 ಡೇಸು 120 ಡೇಸ್ ಮಾಡಿದ್ರು ಕೂಡ ಅದರ ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಕಲ್ಲಿ ಡಿಲೇ ಆಗ್ತಾ ಇದೆ ಅಂತ ಯಾಕೆ ಆಗ್ತಾ ಇದೆ ನಾನು ಕೂಲಂಕುಷವಾಗಿ ನಮ್ಮ ರಾಕ್ಲೈನ್ ಸರ್ ಹೇಳಿದ್ಮೇಲೆ ನಮಗೂ ಮನದಟ್ಟ ಆಯಿತು. ಅಂದ 3 ವಲಯಗಳಲ್ಲಿ ಏನೇನು ಸಮಸ್ಯೆ ಇದೆ, ನಿರ್ಮಾಪಕರ ಸಮಸ್ಯೆ, ಅದರಿಂದ ನಿರ್ಮಾಪಕ ಸಿನಿಮಾ ಮಾಡಿದ್ಮೇಲೆ ವಿತರಕರದ್ದು ಹೋದಾಗ ಏನಾಗುತ್ತೆ, ವಿತರಕರಿಂದ ಪ್ರದರ್ಶಕರು ಹೋದೆ, ಪ್ರದರ್ಶಕರಿಂದ ಆಮೇಲೆ ನಮಗೆ ಕಾನ್ಸಿಕ್ವೆನ್ಸ್ ಇದೆ ಎಲ್ಲ ಕೂಲಂಕುಷವಾಗಿ ನಮಗೂ ಸ್ವಲ್ಪ ಅರ್ಥ ಆಗಿದೆ ಏನು ಮಾಡಬೇಕು ಅಂತ. ಅದನ್ನು ನಾವು ವೆರಿ ಸಿಸ್ಟಮ್ಯಾಟಿಕಲಿ ಇದು ಭಾಳ ವರ್ಷಗಳು ನಡ್ಕೊಂಬಂದಿದೆ. ಥಿಯೇಟ್ರಿಕಲ್ ಪ್ರಾಬ್ಲಮ್ ಇರೋದು, ಟಿಕೆಟಿಂಗ್ ಪ್ರಾಬ್ಲಮ್ ಇರೋದು, ಟಿಕೆಟಿಂಗ್ ಆ್ಯಪ್ ಬೇರೆ ಮಾಡಬೇಕು ಅಂತ ಇದ್ದಿತ್ತು. ಭಾಳ ಹಿಂದೆ ನಮ್ಮ ಪ್ರೊಡ್ಯೂಸರ್ ಸೆಕ್ರೆಟರಿ ರಾಮಕೃಷ್ಣ ಅವ್ರು ಮಾಡಿದ್ರು ಆ್ಯಕ್ಚುಲಿ ಆ್ಯಪು. ಸರ್ಕಾರ ಅದಕ್ಕೆ ಟೆಂಡರ್ ನೋಟಿಫಿಕೇಶನ್ ಆಗಿತ್ತು. ಇಲ್ಲೇನಾಗಿದೆ, ಕೆಲವು ಮಧ್ಯವರ್ತಿಗಳು ಕೆಲವು ವಿಚಾರಗಳು ಬಾಯಿ ಬಿಟ್ಟಾಗ ಅಲ್ಲಲ್ಲೇ ಒಂದು ಅಂಡರ್ ಕರೆಂಟ್ ಕೆಲಸ ಆಗುತ್ತೆ. ಅಂಡರ್ ಕರೆಂಟ್ ಕೆಲಸ ಆದರೆ ಚಿತ್ರರಂಗ ಉಳಿಯೋದೆಲ್ಲ ನಶಿಸೋಗುತ್ತೆ. ಅದರಿಂದ ನಾವೆಲ್ಲ ಇನ್ಕ್ಲೂಡಿಂಗ್ ಐ ರಿಕ್ವೆಸ್ಟ್ ಮಾಧ್ಯಮದರು ಕೂಡ ಈಗ ನೀವಾರು ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಸಿನಿಮಾ, ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ, ನೀವು ಕೂಡ ಅದರ ಸಕ್ರಿಯವಾಗಿ ಸ್ವಲ್ಪ ನಮ್ಮ ಸಪೋರ್ಟ್ ಮಾಡೋ ಕೆಲಸ ಮಾಡಿದರೆ ಇಂಡಸ್ಟ್ರಿ ನಾವು ಏನು ಕೇರಳ ಸ್ಟೇಟಲ್ಲಿ ಮಾಡಿದಾರೋ, ಕೇರಳ ರಿಯಲಿ ಡನ್ ಎಕ್ಸಲೆಂಟ್, ಭಾಳ ವಂಡರ್ಫುಲ್ ಆಗಿ ಮಾಡ್ತಾ ಇದ್ರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಸರ್. ನಾವು ಸದ್ಯದಲ್ಲಿ ಕೇರಳಕ್ಕೆ ಹೋಗಿ ಅದೇನು ಸ್ಟಡಿ ಮಾಡ್ಕೊಂಬಂದು ಅಂತ ನಾವೊಂದು ಕಮಿಟಿ ಬೇರೆ ಮಾಡ್ತಾಯಿದ್ವಿ. ಇಷ್ಟು ವಿಚಾರ ಇವತ್ತು ನಡೆದಿದೆ. ಬಂಧನದ ವಿಚಾರ ಎಲ್ಲ ನಾವು ಕಲಾವಿದರಿಗೆ ವಿತಿನ್ 3-4 ಡೇಸ್ ರಾಕ್ಲೈನ ಕೂರಿಸಿ ಮಾತಾಡ್ತಾರಂತೆ. ನಾವು ಕೂಡ ಹೋಗಿ ನಮ್ಮ ನಿಯೋಗ ಹೋಗಿ ಅದು ಇಲ್ಲೇ ಕರೆಸೋದು, ಅದು ಅವ್ರು ಹೇಳಿದ ಜಾಗ ಹೋಗೋದು, ಅವ್ರ ಅನುಕೂಲ. ಈಗೆಲ್ಲ ಶೂಟಿಂಗ್ ಇರೋದು ಎಲ್ಲರೂ 3-4 ಜನ ಮೇಯ್ನ್ ನಮ್ಮ ಇಂಡಸ್ಟ್ರಿ ರನ್ನಿಂಗ್ 4-5 ಜನ ಬಿಗ್ ಹೀರೋ ಇದ್ದಾರೆ, ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಲೇಬೇಕು. ಅದು ಮಾಡಿ ಮುಂದಿನ ದಿನಗಳು ಏನು ಮಾಡ್ತೀವಿ ಅಂತ ತಮಗೆ ಕರೆಸಿ. ಭಾಳ ವಂಡರ್ಫುಲ್ ಆಯ್ತು ಸರ್. ಅಲ್ಲಿ ಕೇರಳ ಸರ್ಕಾರನೇ OTT ಪ್ಲಾಟ್ಫಾರ್ಮ್ ಮಾಡಿದೆ ಒಂದು ಸರ್ಕಾರ. ಸರ್ ಅವ್ರದೇ ಒಂದು ಸ್ವಂತ OTT ಪ್ಲಾಟ್ಫಾರ್ಮ್ ಮಾಡಿ ಸರ್ಕಾರ ಸಪೋರ್ಟ್ ಮಾಡಿದೆ. UFO ಕೇರಳ ಫಿಲ್ಮ್ ಚೇಂಬರ್ ಅವರೇ ಸ್ವಂತ ಮಾಡ್ತಾ ಇದ್ದಾರೆ. ಅದ್ರ ಚಾರ್ಜಿಂಗ್ ವೆರಿ ನಾರ್ಮಲ್ ರೇಟ್. ಒಂದು ಶೋಗೆ 100 ರೂಪೀಸ್ ಥರ ಚಾರ್ಜ್ ಮಾಡಿದ್ದಾರೆ. ಒಂದು ಶೋಗೆ 100 ರೂಪೀಸ್ UFO ಚಾರ್ಜ್ ಸ್ವಂತ ಮಾಡಿದ್ದಾರೆ. ಅದು ಕೇಳಿ, ಇಲ್ಲಿ 11,000 ನಡೀತಿದೆ UFO 11,000 ಬರೋ 100 ಬರೋ ಶೋ. ಒಂದು ದಿನಕ್ಕೆ 400 ರೂಪಾಯಿ ಅಂದರೆ ವಾರಕ್ಕೆ 2,008 ರೂಪಾಯಿ ಅಂತ 7,428. ಇಲ್ಲಿ 11,000 ರೂಪಾಯಿ ಇದೆ. ಆಮೇಲೆ ಇದು ಕಂಟ್ರೋಲ್ ಏನೋ ಕೇಳಿ ನಂಗೆ ಕ್ವಶನ್ ಕೇಳಿದ್ದಾರೆ. 2,700 ರೂಪಾಯಿ ಪರ್ ವೀಕು. ಸರ್ಕಾರದ ಬಗ್ಗೆ ಹೇಳಿದ್ರೆ 2014 ಅದಕ್ಕಿಂತ ಮುಂಚಿತವಾಗ್ಲೂ ಕೂಡ ಯಾವುದೇ ಅಧ್ಯಕ್ಷ ಚೇಂಬರ್ ಬಂದ್ರು ಕೂಡ ಒಂದು ಮಾತಾಡ್ತಾರೆ, ಈಗಿನ ಮುಖ್ಯಮಂತ್ರಿಗಳು ನಮ್ಗೆ ತುಂಬಾ ಸಹಕಾರಿಯಾಗಿದ್ದಾರೆ, ನಮ್ಗೆಲ್ಲ ಮಾಡ್ಕೊಡ್ತಾರೆ. ಬಟ್ ಆದ್ರೆ ಯಾವುದೇ ಮುಖ್ಯಮಂತ್ರಿಗಳು ಬರಲಿ ಸರ್, ಫಿಲ್ಮ್ ಫೆಸ್ಟಿವಲ್ಗೆ ಒಂದಿಷ್ಟು ಫಂಡ್ ಕೊಡೋದನ್ನು ಹೊರತುಪಡಿಸಿದ್ರೆ ಚಿತ್ರರಂಗಕ್ಕೆ ಬೇರೆ ರೀತಿಯಾದಂತ ಏನ್ ಕೆಲಸ ಮಾಡ್ಕೊಟ್ಟಿದ್ದಾರೆ? ಸರ್ ಲಾಸ್ಟ್ ಟೈಮ್ ಒಂದ್ಸಲ ಇದೇ ಸಿದ್ದರಾಮಯ್ಯ ಇದ್ದಾಗ ಜನತಾ ಟ್ಯಾಕ್ಸ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು, ಅದಾದ ನಂತರ ಯಡಿಯೂರಪ್ಪನವ್ರು ಬಂದ್ರು, ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಯಾರು ಕೂಡ ಮಾಡಿಲ್ಲ. ಯಾಕೆ ಈ ತರ ಸರ್? ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಇದ್ದಾಗ ಎಂಟೈರ್ ಕರ್ನಾಟಕದ ಟ್ಯಾಕ್ಸ್ ವೇವ್ ಮಾಡಿದ ಸರ್ ನಮಗೆ.
ಮಾಡಿಲ್ಲ ಅಂತ ಹೇಳ್ಬಿಡಿ. ನಾವು ಲಾಸ್ಟ್ ಟೈಮ್ ನಾವು ಕೇಳಿದ 2 ಪಾಯಿಂಟ್, ಒಂದು ಟಿಕೆಟಿಂಗ್ ಕೇಳಿದ್ವಿ, ಆನ್ಲೈನ್ ಟಿಕೆಟಿಂಗ್ ಒಂದು ಕೇಳಿದ್ವಿ. ಅದಕ್ಕೂ ಕೂಡ ಸರ್ಕಾರ ಟೆಂಡರ್ ಕರೆದ್ಮೇಲೆ ಆಮೇಲೆ ಏನೋ ಲೀಗಲ್ ಕಾಂಪ್ಲಿಕೇಶನ್ ಆಯಿತು, ಸ್ಟಾಪ್ ಆಗಿತ್ತು. ಸೆಕೆಂಡು ನಮ್ಮ ಟಿಕೆಟ್ ರಿಡಕ್ಷನ್ ಆಫ್ ರೇಟ್ ಕೇಳಿದ್ವಿ. ರೇಟ್ ಕೇಳಿದಾಗ ಅವರು ಮಲ್ಟಿಪ್ಲೆಕ್ಸ್ ಥಿಯೇಟರ್ನವರು ಕೇಸ್ ಹಾಕಿದರು. ಕೇಸ್ ಹಾಕಿ ಕೋರ್ಟ್ ಸ್ಟೇ ತಗೊಂಡ್ಬಂದ್ರು. ಆ ಸ್ಟೇನ ವೆಕೇಟ್ ಮಾಡ್ಸೋಕ್ಕೆ ಸರ್ಕಾರಕ್ಕೆ ವಿರುದ್ಧ ಆಗಿದೆ. ಅದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ವಿ. ಅದು ನಿಮಗೆ ಅವರ ವಿರೋಧವಾಗಿ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಪ್ರೆಷರ್ ಆಗ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಯಾವ ಸರ್ಕಾರ ಸರ್, ಈಗ ನೋಡಿ ನಮ್ಮ ಸಿದ್ದರಾಮಯ್ಯ ಕೇಳಿ ಸರ್, ಒಂದು ನಿಮಿಷ ಕೇಳಿ. ನಮ್ಮ ಸರ್ಕಾರದಲ್ಲಿ ನಾವು ಕೇಳಿದ್ದು ಕೆಲವೊಂದು ಸಬ್ಸಿಡಿ ವಿಚಾರ ಅಂತ ಕೇಳ್ತಾ ಇದ್ವಿ. ಅವಾಗ ನಾವು ಸಿದ್ದರಾಮಯ್ಯ ಇದ್ದಾಗ 50 ಪಿಕ್ಚರ್ 75 ಮಾಡಿದ್ರು. 75 ಯಡಿಯೂರಪ್ಪ ಬಂದು 125 ಮಾಡಿದ್ರು. ಬೊಮ್ಮಾಯಿಯವರು ಬಂದು 120 200 ಮಾಡಿದ್ರು. ನಮ್ಗೆ ಎಲ್ಲ ಈ 4 ವರ್ಷ ಕೊಟ್ಟಿರಲಿಲ್ಲ ಸರ್. ಬೇರೆ ಪಂಡಮಿಕ್ ಬಂದಾಯ್ತು, ಸ್ಟಾಪ್ ಆಗಿದೆ. ಈಗ ಅನೌನ್ಸ್ ಆಗಿದೆಯಲ್ಲ 4 ರಾಜ್ಯ ಪ್ರಶಸ್ತಿ ಹಂಗು ಇದು ಯಾವುದೋ ನಿಮ್ಮ ಸಬ್ಸಿಡಿ ಎರಡೂ ಕೂಡ ಕಮಿಟಿ ಫಾರ್ಮೇಷನ್ ಆಗಿ ಅನೌನ್ಸ್ಮೆಂಟ್ ಆಗಿ ಎಲೆಕ್ಷನ್ ಆದ್ಮೇಲೆ ನೋಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ಅನೌನ್ಸ್ಮೆಂಟ್ ಆಗೋಗಿದೆ ಪೇಪರಲ್ಲಿ. ಆಗಿದೆ. ಅಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್ಕಾರಕ್ಕೆ, ಇಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲ ಯಾಕೆ ಸರ್ ನಾವು ಏನಾಗಿದೆ, ನಾವು ಬಹಳ ಕನ್ನಡಿಗರು ಬಹಳ ವಿಶಾಲ ಹೃದಯಗಳು. ಎಲ್ಲ ಭಾಷೆಗಳನ್ನ ಸಮಾನಾಂತ ಗೌರವ ಕೊಡೋ ಅದು ತಪ್ಪಾಗ್ತಾ ಇದೆ. ಅದನ್ನೇ ಪ್ರತಿ ಸಲ ಹೇಳ್ತಾ ಇದೀವಿ ನಾವು. ಅದನ್ನ ಸರ್ಕಾರಕ್ಕೆ ಕೇಳ್ತಾ ಇದೀವಿ. ನಮ್ಮ ಹೋರಾಟ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ರೇಟ್ ಆಫ್ ಅಡ್ಮಿಷನ್ ಮೇಲೆ ನೈಬರಿಂಗ್ ಸ್ಟೇಟ್ ಇರೋ ಹಾಕ್ಬೇಕು ಅಂತ ನಮ್ಮ ಹೋರಾಟ ಸರ್. ಆ ಹೋರಾಟ ತಕ್ಕಂತೆ ಕೇಸ್ ಅಡಚಣೆ ಇದೆ. ಕೇಸ್ ಇಂಪ್ಲೀಟ್ ಮಾಡ್ಕೊಂಡು ಇಬ್ರು ನಮ್ಮ ಪ್ರೊಡ್ಯೂಸರ್ಗಳು ಮುಂದೆ ಬಂದಿದ್ದಾರೆ. ನಾನು ಕೂಡ ಅದು ಇಂಪ್ಲೀಟ್ ಆಗ್ತೇನೆ. ಆ ಕೇಸ್ ಎಕೆಟ್ ಆಗುತ್ತೆ. ನನ್ನ ಗೃಹ ಅದು 15 ಮಂತ್ ಒಳಗೆ ಇಂಪ್ಲೀಟ್ ಆಗ್ಬಿಟ್ಟು ಅದು ವೆಕೆಟ್ ಮಾಡಿಸ್ಬೋದು, ತೊಂದರೆ ಏನಿಲ್ಲ. ಸಂಬಂಧ ಇಲ್ಲ. ನಾವು ಚರ್ಚೆ ಆಗಿದೆ ಹೇಳಿದೆ ನಾನು. ಸಿನಿಮಾಗಳಿಗೆ ಸರ್ ಈಗ ಥಿಯೇಟ್ರಿಕಲ್ಲಿ ಜನ ಆಫ್ಟರ್ ಪೆಂಡಮಿಕ್ ಬರೋದು ಕಡಿಮೆ ಆಗಿದೆ. ಡೇ ಬೈ ಡೇ ಇಂಕ್ರೀಸ್. ಒಳ್ಳೆ ಸಿನಿಮಾಗಳು ಮಾಡೋದು ಓಡಿದೆ. ಕಾಂತಾರ ನೋಡಿಲ್ವಾ, ಇದು ಓಡಿಲ್ವಾ, ಒಳ್ಳೆ ಸಿನಿಮಾಗಳು ಬರೋ ಕ್ವಾಲಿಟಿ ಆಫ್ ದ ಮೂವಿ ಆಗಬೇಕು. ಅದಕ್ಕೆಲ್ಲ ಚರ್ಚೆ ಮಾಡಿದ್ದೆ ನಾವು. ಹೌ ಟು ನಾವು ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅನ್ನೋದು ವಿಚಾರ ಚರ್ಚೆ ಆಗಿದೆ. ಚೆನ್ನೈಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನೈಗೆ ಹೋಗಿ ಅವರು ಸಿನಿಮಾ ಶೂಟಿಂಗ್ ಮಾಡಿ ಉಳಿದಿರ್ತಕ್ಕಂಥ ಸಮಯದಲ್ಲಿ ಅವ್ರು ಮಲಗುವಂತ ಟೈಮಿಂಗ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೈಟ್ ಅಲ್ಲಿ ಶೂಟ್ ಮಾಡ್ಕೊಂಡು ರಿಲೀಸ್ ಮಾಡ್ತಾ ಇದ್ದಂತ ಪ್ರಮೇಯ ಮೊದಲಿತ್ತು. ಇವಾಗ ತುಂಬಾ ಬದಲಾವಣೆ ಆಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 250 ರಿಂದ 300 ಸಿನಿಮಾಗಳು ಪರ್ ಇಯರ್ ಔಟ್ಪುಟ್ ಆಗ್ತಾ ಇದೆ, ಪ್ರೊಡಕ್ಷನ್ ಆಗ್ತಾ ಇದೆ. ಸೊ 300 ಅಲ್ಲ 400 ಟಚ್ ಮಾಡಿ 300 ಸಿನಿಮಾಗಳಿಗೆ ಒಂದೊಂದು ಸಿನಿಮಾದಿಂದ 1 ಲಕ್ಷ ರೂಪಾಯಿ ನೀವು ಕಲೆಕ್ಟ್ ಮಾಡೋ ಇಟ್ಕೊಂಡ್ರು ಸಹ 2.5 ಕೋಟಿಯಿಂದ 3 ಕೋಟಿ ಪರ್ ಇಯರ್ ಕಲೆಕ್ಷನ್ ಆಗುತ್ತೆ ಸರ್. 3 ವರ್ಷದಲ್ಲಿ ಒಂದು UFO ಕ್ಯೂಬ್ ಆಗುವಷ್ಟು ಅಮೌಂಟ್ ಅಲ್ಲ, ಒಂದು 10 ಕೋಟಿ 9 ಕೋಟಿ ಅಷ್ಟು ಕಲೆಕ್ಷನ್ ಆಗುತ್ತೆ ಫಂಡ್. ಸೊ ನೀವ್ ಯಾಕೆ ಇವಾಗ್ಲೂ ಹೋಗಿ ಸರ್ ಏನಾಗಿದೆ UFO ಕ್ಯೂಬ್ನವರು ಏನಾಗಿದೆ, ಥಿಯೇಟರ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡಿ. ಏನ್ ಸರ್ ಇಲ್ಲೇ ಥಿಯೇಟರ್ ಇದೆ, ಏನ್ ಸರ್ ಅಗ್ರಿಮೆಂಟ್ ಅವಕಾಶ ಮಾಡಪ್ಪ, ಒಂದೇ ನಿಮಿಷ ಮಾಡಪ್ಪ. ಈಗ ಗವರ್ಮೆಂಟ್ ನಮ್ಗೆ ಏನೇ ಮಾಡಿಲ್ಲ ಅಂತ ಹೇಳಿ ತಪ್ಪು. ಯಾವುದೇ ಸ್ಟೇಟ್ ಏನಾದ್ರು ಇದ್ರೆ ಟ್ಯಾಕ್ಸ್ ಫ್ರೀ ಮಾಡುವಂತಂದ್ರೆ ಕನ್ನಡದಲ್ಲಿ ಯಾವುದೇ ಸ್ಟೇಟ್ ಇದ್ರೂ ನಿಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿಲ್ಲ. ಕನ್ನಡಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿರೋದು ನಮ್ಮ ಸಿದ್ದರಾಮಯ್ಯ. ಒಂದು ಎರಡನೇದು UFO ಕ್ಯೂಬ್ ಇದೆಯಲ್ಲ, ಅದು ನಾವು ಒಂದು ಮಾಡಿ ನಿರ್ವಹಿಸೋಕ್ಕಾಗಲ್ಲ. ಆಕ್ಚುಲಿ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನಮ್ಮ ಚೇಂಬರ್ ಕಡೆಯಿಂದ. ಅದು ಮೇನ್ ಆಗಿ ಇದೆ. ನಾವು ಅವ್ರು ಮಾಡಿದಾರಂದ್ರೆ ಅವ್ರಿಗೆ ಬೇರೆ ಸಂಸ್ಥೆ ಹುಟ್ಟಾಕ್ಬಿಟ್ಟು ಮಾಡಿದ್ರು ಬೇರೆ ಸ್ಟೇಟ್ ಅಲ್ಲಿ. ನರಸಿಂಹ ಸರ್ ಪ್ರಶ್ನೆ ಏನ್ ಗೊತ್ತಾ, ನಾವೇ ಪರ್ಯಾಯವಾಗಿ ಇಲ್ಲಿ ಕಂಡ್ಕೊಂಡ್ರೆ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅಂದ್ರೆ ಯಾವುದೇ ಕನ್ನಡ ಸಿನಿಮಾ ವೆರಿ ನೆಕ್ಸ್ಟ್ ಡೇ ಫುಲ್ HD ಕ್ವಾಲಿಟಿ ಟೆಲಿಗ್ರಾಮ್ ಅಲ್ಲಿ ನಮ್ಗೆ ಅದು ಅವೈಲಬಲ್. ಅದೊಂದು ಪಾಯಿಂಟ್ ಇದೆ. ಒಂದ್ ನಿಮಿಷ, ಟೆಲಿಗ್ರಾಮ್ಗೆ ಕಂಟೆಂಟ್ ಸಿಗ್ತಾ ಇರೋದು ಎಲ್ಲಿಂದ ಗೊತ್ತಾ? ಒಂದಷ್ಟು ನಿರ್ಮಾಪಕರು ಅದನ್ನ ಬಹಿರಂಗಪಡಿಸೋದಕ್ಕೆ ಇಷ್ಟಪಡ್ತಿಲ್ಲ. ಟೆಲಿಗ್ರಾಮ್ಗೆ ಕಂಟೆಂಟ್ ಸಿಗ್ತಾ ಇರೋದೇ UFO ಕ್ಯೂಬ್ ಇಂದ ಅಂತ ಒಂದಷ್ಟು ಜನ ಆರೋಪ ಮಾಡ್ತಿದ್ದಾರೆ. ಏನಾಗಿದೆ, ಈ ಟೆಲಿಗ್ರಾಮ್ ಸಿಸ್ಟಮ್ಮೇ ಅಬಾಲಿಷ್ ಮಾಡಿಸ್ಬೇಕು ಅಂತ ನಡೀತಾ ಇದೆ. ಇಲ್ಲೇನಾಗಿದೆ, ನಾವು ಡಿಪೆಂಡ್ ಆಗಿದ್ದೀವಿ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ, ಸೌತ್ ಇಂಡಿಯನ್ ಫಿಲ್ಮ್ ಫೆಡರೇಷನ್. ನಾವೀಗ ಅದೇ ಮೇನ್ ಚರ್ಚೆ ಆಯ್ತು ಈಗ ನಮ್ದಿಗೆ. ಟೆಲಿಗ್ರಾಫ್ ನಾವು ಹೊಸ ಗೌರ್ಮೆಂಟ್ ಏನು ಫಾರ್ಮೇಷನ್ ಆಗುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದ ಕನ್ಸರ್ನ್ ಸೆಕ್ರೆಟರಿಗಳಿಗೆ, ಇನ್ಫಾರ್ಮೇಷನ್ ಸೆಕ್ರೆಟರಿಗಳಿಗೆ, ಕನ್ಸರ್ನ್ ಮಿನಿಸ್ಟ್ರಿಗೆ ನಾವೇ ಡೈರೆಕ್ಟ್ ಮಾಡಬೇಕು ಅನ್ನೋದು ಮಾತುಕತೆ ಆಗಿದೆ. ಅದನ್ನು ಒಂದು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ ಅದು. ಎಲ್ಲದಕ್ಕಿಂತ ಸೀರಿಯಸ್ ಟೆಲಿಗ್ರಾಮ್ದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾದ ಕಂಟ್ರೋಲ್ ಇರೋದು. ಅದನ್ನು ಯಾವ ಥರ ಮಾಡಬೇಕು, ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ನಾವು ವಿಲ್ ಗೋ ಅಂಡ್ ಡಿಸ್ಕಸ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ ಕನ್ಸರ್ನ್ ಸೆಕ್ರೆಟರಿ ಜೊತೆ ಮಾತಾಡ್ತಿದ್ವಿ ಸರ್. ಅದು ವಿಲ್ ಟೇಕ್ ದಟ್ ಆ್ಯಕ್ಷನ್. ಯಾಕಂದರೆ ಲಾಸ್ಟ್ ಟೈಮ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಕೂಡ ಒಂದು ನಿಯೋಗ ಹೋಗಿತ್ತು. ಅಷ್ಟು ಆಮೇಲೆ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮಾತುಕತೆ ಆಗಿತ್ತು. ಇಷ್ಟೊಂದು ಸೀರಿಯಸ್ ಪ್ರಾಬ್ಲಮ್ ಆದಾಗ ಅವಾಗ ಸರ್ಕಾರ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದರಿಂದ ಅದು ಇಂಪ್ಲಿಮೆಂಟ್ ಆಗಿಲ್ಲ.
ಈ ಕೂಡಲೇ ಎಲೆಕ್ಷನ್ ಏನು ರಿಸಲ್ಟ್ ಬರುತ್ತೆ, ಯಾವ ಸರ್ಕಾರ ಬರೋದು ನಮ್ಗೆ ಗೊತ್ತಿಲ್ಲ. ಹೂವರ್ ಕಮ್ಸ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಪ್ರೋಚ್ ಮಾಡಿ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಬೇಕು ಅಂತ ಪ್ರಯತ್ನ ಮಾಡಿ ವಿತ್ ಸಪೋರ್ಟ್ ಆಫ್ ದಿ ಕನ್ಸರ್ನ್ ವಿನಿಂಗ್ ಯಾರು MPs ಬರ್ತಾರೋ ಕರ್ಕೊಂಡೋಗಿ ಮಾಡ್ಬೇಕು ಅಂತ ಇದೆ. ಅದನ್ನು ಮಾಡ್ತೀವಿ. ನಾವು ವಾಣಿಜ್ಯ ಮಂಡಿಯಿಂದಲೇ ಮಾಡ್ತೀವಿ ಸರ್, ನಾವು ಯಾರಿಗೂ ಡಿಪೆಂಡೆಂಟ್ ಮಾಡೋದಿಲ್ಲ. ಬಟ್ ವಿಲ್ ಅಪ್ರೋಚ್ ಆಲ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಥ್ರೂಔಟ್ ಇಂಡಿಯಾದಿರೋದ್ರಿಂದ ಅದನ್ನ ಅಪ್ರೋಚ್ ಮಾಡಿ ಅವ್ರು ಕನ್ಸರ್ನ್ ಮಾಡಿ ಅವ್ರ ಮಾತುಕತೆ ಆಡೇ ಮಾಡ್ತೀವಿ ಸರ್. ಸೊ ಓಕೆ, ಈಗ ಚಿತ್ರರಂಗದಲ್ಲಿ ಮಾತಾಡ್ತಿದ್ರಿ. ಸೊ ಇಲ್ಲಿವರೆಗೂ ಎಷ್ಟು ಚಿತ್ರರಂಗಗಳು ಇದ್ದು ಎಷ್ಟು ಕ್ಲೋಸ್ ಆಗಿದೆ ನಿಮ್ಮ ಹತ್ರ ಡೇಟಾ ಇದ್ದೇ ಇರುತ್ತೆ, ಅದನ್ನು ಡೇಟಾ ಕೊಡ್ಬೋದು ಸರ್? ಈಗ ನಮ್ಮ ಹತ್ರ 650 ಸಿಂಗಲ್ ಥಿಯೇಟರ್ಸ್ ಇದೆ ಸರ್. ಅದರಲ್ಲಿ ಇನ್ನೊಂದು 200 ಥಿಯೇಟರ್ ಕ್ಲೋಸ್ ಮಾಡೋ ಸ್ಟೇಜಲ್ಲಿದೆ. ಕ್ಲೋಸ್ ಮಾಡೋ ಸ್ಟೇಟಸ್ ಕೊಡ್ತೀವಿ ಬೇಕಾದ್ರೆ 200 ಮಾಡಬೇಕು ಅಂತಿದ್ದಾರೆ. ಇದೇ ರೀತಿ ಮುಂದುವರೆದ ಪಕ್ಷದಲ್ಲಿ ಚಿತ್ರರಂಗದಲ್ಲಿ ಚಿತ್ರಗಳು ಕಡಿಮೆ ಆದ ಪಕ್ಷದಲ್ಲಿ ಅವರಿಗೆ ಈ ಕೆಲವು ಸವಲತ್ತುಗಳು ಕಡಿಮೆ ಆಗಿದೆ. ಈಗ ಟ್ಯಾಕ್ಸ್ ಸಿಸ್ಟಮ್ಗಳು ಕೆಲವು ಸಿಸ್ಟಮ್ಸ್ ಅದನ್ನು ನಾವು ಸಪೋರ್ಟ್ ಮಾಡೋಂಥ ಕೆಲಸ ಪುನಶ್ಚೇತನೆ ಮಾಡೋಕ್ಕೆ ಸರ್ಕಾರಕ್ಕೆ ಕೇಳಬೇಕು. ಅದು ಸರ್ಕಾರದ ಅಲ್ಟಿಮೇಟ್ ಅಥಾರಿಟಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎಕ್ಸಿಕ್ಯೂಟರ್ಸ್. ಅದನ್ನು ಮಾಡುವಂಥ ಕೆಲಸ ಈ ಕೂಡಲೇ ಮಾಡ್ತಿದ್ದಾರೆ. ಜಾಸ್ತಿ ದಿನ ಇಲ್ಲ, ಇದು ಮ್ಯಾಟ್ರ್ ಆಫ್ 1 ವೀಕ್ ಒಳಗೆ ಭೇಟಿ ಮಾಡಿ ಇನ್ನೊಂದು 2 ಮೀಟಿಂಗ್ ಇದೆ ಕಲಾವಿದರ ಜೊತೆ, ಆಮೇಲೆ ನಮ್ಮ ಕನ್ಸರ್ನ್ ಅಂಗಸಂಸ್ಥೆಗಳು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ಅದನ್ನು ತೊಗೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟು ಕಲಾವಿದರು ಕೂಡ ಜೊತೆ ಹೋಗ್ತೀವಿ ಸರ್, ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡ್ತೀವಿ ಸರ್. ಓಕೆ, ಇನ್ನೊಂದು ದೊಡ್ಡ ಸಮಸ್ಯೆ ಕೇಳಿ ಬರ್ತದೆ ಅಂತಂದ್ರೆ ಬೇರೆ ರಾಜ್ಯಗಳಲ್ಲಿ ಥಿಯೇಟರ್ ಅಂದ್ರೆ ಟಿಕೆಟ್ ತುಂಬಾ ಕಡಿಮೆ ಇರುತ್ತೆ, ಜೊತೆ ಕ್ವಾಲಿಟಿ ಆಫ್ ಥಿಯೇಟರ್ ತುಂಬಾ ಚೆನ್ನಾಗಿದೆ ಅಂತ. ನಮ್ಮ ರಾಜ್ಯದಲ್ಲಿ ಬಂದ್ರೆ ನೆಟ್ಗೊಂದು ಶೌಚಾಲಯ ಇರೋದಿಲ್ಲ, ಟಿಕೆಟ್ ರೇಟು 200-300 ರೂಪಾಯಿ ಹೋಗಿರುತ್ತೆ ಅನ್ನೋ ಒಂದು ಮಾತುಕತೆ ಇದೆ ಒಂದು. ಸೊ ಇದ್ರ ಬಗ್ಗೆ ಇಲ್ಲ, ನಮ್ಮಲ್ಲಿ ತೀರಾ ಎಲ್ಲ ಥಿಯೇಟರ್ಗಳೆಲ್ಲ ಕೆಲವು ಥಿಯೇಟರ್ಗಳು ಒಪ್ಕೊಳ್ತೀವಿ ನಾವು. ಅದನ್ನು ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಕೆಲವು ಇದೆ, ಐ ಡೋಂಟ್ ಡಿನೈ ಯುವರ್ ವರ್ಡ್. ಅದನ್ನು BC ಸೆಂಟರ್ ಇದೆ, ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಅದು ಮಿನಿಮಮ್ ಫೆಸಿಲಿಟಿ ಇಲ್ಲ ಅಂತ ಅದು ತಪ್ಪಾಗತ್ತದು. ಕೆಲವು ಕಡೆ ಇದೆ, ಅದು ಅಗ್ರಿ ಆಗ್ತದೆ, ಅದು ಚೇಂಜ್ ಮಾಡ್ಕೊಳ್ಳೋಂಥ ಅವ್ರು ಮಾಡ್ಕೊಳ್ಬೇಕು. ಅವ್ರು ಥಿಯೇಟ್ರ್ ಮೇಂಟೈನ್ ಮಾಡ್ಬೇಕು, ಅವ್ರು ಒಳ್ಳೇದಾಗಬೇಕು ಅಂತ ಅವ್ರು ಥಿಯೇಟ್ರನ್ನ ಮೇಂಟೈನ್, ಅವ್ರ ಮನೆ ಅವ್ರು ಕ್ಲೀನ್ ಮಾಡ್ಕೊಂಡು ಬರ್ತಾನೆ, ಅದು ಅವ್ರ ಜವಾಬ್ದಾರಿ. ಅದು ಇಲ್ಲ ಜನ ಯಾಕೆ ಹೋಗ್ತಾರೆ, ಬರೋದಿಲ್ಲ ಅಲ್ವ, ಅದನ್ನು ಮಾಡೋಂಥ ಕೆಲಸ ಅವ್ರು ಮಾಡಬೇಕು ಅನ್ನೋದು ನಾವು ಇನ್ನೊಂದು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಸರ್ಕಾರನೂ ಈಗಾಗಲೇ ಮ್ಯಾಂಡೇಟ್ರಿ ಆಗಿ ಕೊಟ್ಟಿದೆ ಕೆಲವು ಇನ್ಸ್ಟ್ರಕ್ಷನ್ಗಳು. ಅದನ್ನು ಫಾಲೋ ಅಪ್ ಮಾಡೋ ಕೆಲಸ ಮಾಡಿಲ್ಲ. ಏನು ಹೆಂಗೆ ಮೇಂಟೈನ್ ಮಾಡ್ತದೆ ಥಿಯೇಟ್ರ್ಗಳಲ್ಲಿ? ಪಿಕ್ಚರೇ ಇಲ್ಲ, ಅಲ್ಲಿ ಸಿನಿಮಾನೇ ಇಲ್ಲ, ಇಟ್ಟು ಲೇಬರ್ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕಟ್ಟೋಕ್ಕಾಗ್ತಾ ಇಲ್ಲ, ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ. ಹೆಂಗೆ ಮೇಂಟೈನ್ ಮಾಡ್ತಾರೆ ಹೇಳಿ? ಅದಕ್ಕೆ ಸಾಕಷ್ಟು ಕೆಲವೊಂದು ಇಂಟರ್ನಲ್ ಸಮಸ್ಯೆಗಳನ್ನು ಸರ್ಕಾರದ ಸವಲತ್ತು ಕೊಡುವಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅಧ್ಯಕ್ಷರು, ಇವತ್ತು ತುಂಬಾ ಮೆಚ್ಚುವಂತ ಕಾರ್ಯ ಮಾಡಿದ್ರೆ ನೀವು. ಏನಕ್ಕಂತಂದ್ರೆ ಯಾವಾಗ್ಲೂ ಸಿನಿಮಾಗಳು ಯಾವಾಗ್ಲೂ ಮಾಡಿರ್ತಕ್ಕಂಥ ನಿರ್ಮಾಪಕಗಳನ್ನ ಕೂರಿಸಿ ಚರ್ಚೆಗಳು ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು. ಆಕ್ಟಿವ್ ಪ್ರೊಡ್ಯೂಸರ್ಸ್ ನ ಯಾಕೆ ಕರೆಸ್ತಾ ಇಲ್ಲ ಅನ್ನೋ ಒಂದು ಅಹವಾಲು ಎಲ್ಲರಲ್ಲೂ ಇತ್ತು, ಮಾಧ್ಯಮಗಳಿಗೂ ಕೂಡ. ಇವತ್ತು ನೀವು ಅವ್ರನ್ನೆಲ್ಲ ಕರೆಸಿ ಗ್ರೌಂಡ್ ಅಲ್ಲಿ ಏನ್ ಸಮಸ್ಯೆಗಳಿದೆ, ಗ್ರೌಂಡ್ ರಿಯಾಲಿಟಿ ಗುರುತಿರ್ತಕ್ಕಂಥವ್ರನ್ನ ಕರೆಸಿ ಇವತ್ತು ಚರ್ಚೆ ಮಾಡಿದಾರೆ. ಅದೇ ನಿಟ್ಟಿನಲ್ಲಿ ಕಲಾವಿದರನ್ನ ಯಾವಾಗ ಕರೆಸಿ ಮಾತಾಡ್ತಾ ಸರ್, ಈಗ ಕಲಾವಿದ ಸಂಘದ ಕಾರ್ಯದರ್ಶಿಯರು ಅವರು ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ದೆ ಸರ್, ಬರಲೇಬೇಕು ಅಂತ. ಅವ್ರು ಎಷ್ಟೇ ಕೆಲಸ ಆದರೂ ಬಂದು ಮಾತಾಡ್ಬಿಟ್ಟು ಹೋದ್ರು. ವಿತಿನ್ 3-4 ಡೇಸ್ ಕರೆಸಿ ಅವ್ರು ಮೀಟಿಂಗ್ ಕರೆಸ್ತಾರೆ, ನಮಗೂ ಕರೆಸ್ತಾರೆ ಅಂತ ಜೊತೆಗೆ. ಇವತ್ತು ಹೇಳಿ ಮಾಡಿದ್ದು ಭಾಳ ಖುಷಿ, ಅವರು ಖುಷಿ ಪಟ್ಟರು. ನೀವು ಹೇಳಿದ್ರು ಹೊಂಬಾಳೆ ಫಿಲಮ್ಸಿಂದ ಬಂದಿದ್ರು, KRGಯಿಂದ ಬಂದಿದ್ರು, ಎಲ್ಲ ಪ್ರೊಡ್ಯೂಸರ್ಸ್, ಎಲ್ಲ ಸೀನಿಯರ್ ಪ್ರೊಡ್ಯೂಸರ್ಸು, ಹೊಸ ನಿರ್ಮಾಪಕರು ಬಂದಿದ್ರು. ಎಲ್ಲರೂ ಕರೆದು ಕುರಿದು ಅದೆಲ್ಲ ಇವು ನಮ್ಮ ದಯಾಳವ್ರು ಭಾಳ ಚೆನ್ನಾಗಿ 3-4 ಪಾಯಿಂಟ್ ಕೊಟ್ಟರು. ಇದು ನಮ್ಮ ರಿಗಾರ್ಡಿಂಗ್ ಟಿಕೆಟಿಂಗ್ ವಿಚಾರದೇ ಆಗಲಿ, ಆಮೇಲೆ ಅಪ್ರೋಚಿಂಗ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಅದು ನಾವೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸರ್. ನಮಗೂ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಡಿಪೆಂಡ್ ಆಗಿದ್ವಿ ಕೆಲವರಿಗೆ. ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಅಟಾನಮಸ್ ಮಾಡುವಂಥ ಶಕ್ತಿ ನಮಗಿದೆ, ನಾನು ಮಾಡ್ತೀನಿ. ಅದು ಅಪ್ರೋಚ್ ನಿಮ್ಮ ಸಹಕಾರ ಇರಲಿ. ಖಂಡಿತವಾಗಲೂ ಈ ಟೆಲಿಗ್ರಾಮ್ ವಿಚಾರದಲ್ಲಿ ಇದಕ್ಕೊಂದು ಸೂಕ್ತವಾದ ಪರಿಹಾರಗಳು ಪ್ರಾಮಾಣಿಕದ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಐ ವಿಲ್ ಡು ಇಟ್ ವಿತ್ ದಿ ಸಪೋರ್ಟ್ ಆಫ್ ದಿ ಇಂಡಸ್ಟ್ರಿ. ಸರ್, ಈ ಸ್ಟಾರ್ ಚಿತ್ರಗಳು ಜಾಸ್ತಿ ಆಗ್ಬೇಕು ಅನ್ನೋದು ಮೂಲ ಉದ್ದೇಶ. ಮೊನ್ನೆನೂ ಮಾತಾಡಿದ್ರಿ, ಅದ್ರ ಬಗ್ಗೆ ಏನಾದರೂ ಸರ್, ಈಗ ಸ್ಟಾರ್ ಚಿತ್ರಗಳು ಯಾಕೆ ಡಿಲೇ ಆಗೋದು ಚರ್ಚೆ ಆಯ್ತು. ಈಗ ಕೆಲವು ಶೂಟಿಂಗ್ 100 days 120 days ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಹೋಗೋದ್ರಲ್ಲಿ CG ಹೋಗೋದ್ರಲ್ಲಿ ಟೆಕ್ನಿಕಲಿ ಸೌಂಡ್ ನೋಡಿ, ಬರೋ ಸಿನಿಮಾಗಳ CG ವರ್ಕ್ ತುಂಬ ಇದೆ. ಆದರೂ ಕೂಡ ಅವರು ಎಷ್ಟಕ್ಕೆ 2 ಸಿನಿಮಾ ಮಾಡೋವಂಥದ್ದು ವಿಚಾರನ ಚರ್ಚೆ ನಡೀತಿದೆ. ಅದು ಕರೆಸಿ ಮಾತಾಡಿಸಿ ಅವ್ರಿಗೆ ಹೇಳಿ, ಅವ್ರಿಗೆ ಒಂದು ರಿಕ್ವೆಸ್ಟ್ ಶುಡ್ ಗೋ, ಯು ನೆವರ್ ಡಿಮ್ಯಾಂಡ್ ಥಿಂಗ್ಸ್, ಶುಡ್ ರಿಕ್ವೆಸ್ಟ್ ಕರೆಸಿ ಮಾತಾಡಿ ಅದು ಮಾಡೋವಂಥ ಪ್ರಯತ್ನ ಅಂತ ಮಾಡ್ತೀವಿ ಸರ್. ಅದು ಭಾಳ ವರ್ಷಗಳು ನಡೀತಾ ಇದೆ. ಅದು ಯಾಕಾಗಿದೆ, ಹೆಂಗಾಗಿದೆ, ಯಾವ ತೊಂದರೆ ಇದೆ ತಮಗೂ ಕೂಡ ಅದು ಗೊತ್ತಿದೆ. ಅದನ್ನ ಸರಿ ತಗೋಂಥ ಕೆಲಸ ಯಾವ ಕಲಾವಿದ್ರು ನಾವು ಹೇಳಿದ್ರೆ ಯಾರು ಹೇಳ್ಕಳಿಸಿದಾರೆ. ಏನಾದ್ರು ಇಂಡಸ್ಟ್ರಿ ಒಳ್ಳೇದಾಗತ್ತೆ ಅಂದರೆ ವಿಲ್ ಸಪೋರ್ಟ್ ಅಂತ ಹೇಳಿದಾರೆ ಸರ್. ಅದನ್ನು ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಮುಂದಿನ ದಿನ ತಿಳಿಸಿ ಸರ್. ಬಂದಾಗ ಸರ್ ಸಂದರ್ಭ ಸರ್, ಥಿಯೇಟ್ರ್ ಈಗ ಬಂದ್ ಮಾಡ್ತೀವಿ ಅಂತ ಯಾವತ್ತೂ ಹೇಳೇ ಇಲ್ಲಲ್ಲ ನಾವು. ನಾನು ಟೋಲ್ಡ್ ಎನಿ ಸ್ಟೇಟ್ಮೆಂಟ್ ನಾನು ಕೊಟ್ಟರೆ ಅಥೆಂಟಿಕೇಟೆಡ್ ಫಿಲಮ್ ಚೇಂಬರ್ ನಮ್ಮ ಪದಾಧಿಕಾರಿ ಕೊಟ್ಟರೆ ಅಥೆಂಟಿಕೇಟ್. ನಾವ್ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲಲ್ಲ. ಈಗ ಬಂದ್ ಮಾಡೋದ ಪರಿಹಾರ ಆಗತ್ತಾ? ಈಗ ಏನಾಯಿತು ಅಂದರೆ ಮೊನ್ನೆ ಒಂದು ಬಂದಂತ ಅನೌನ್ಸ್ ಆಗಿದ್ದಕ್ಕೆ ಕೆಲವು ಕಾನ್ಸಿಕ್ವೆನ್ಸ್ ಬೇರೆ ಬೇರೆ ಥರ ಆಗಿದೆ. ಆದರೂ ಕೂಡ ಒಂದು ಕಣ್ತೆರೆಯಿಂದ ಕೆಲಸ ಮಾಡೋದಕ್ಕೆ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾ ನಮ್ಮ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.